ಈ ವರ್ಷದ 2ನೇ ಅಂಗಾರಕ ಚತುರ್ಥಿ ಇದೇ ಮೇ 5ನೇ ತಾರೀಕು ಬಂದಿದೆ. ಮಂಗಳವಾರದ ದಿನ ಬಂದಿರುವ ಚತುರ್ಥಿಯನ್ನು ನಾವು ಅಂಗಾರಕ ಚತುರ್ಥಿ ಅಂತ ಕರಿತೀವಿ. ಹಾಗೆಯೇ ಇದನ್ನು ಬಹಳ ಶಕ್ತಿಶಾಲಿ ಚತುರ್ಥಿ ಅಂತಲೂ ಕೂಡ ಅಂತಾರೆ. ಯಾರಿಗೆಲ್ಲ ಪ್ರತಿ ತಿಂಗಳು ಉಪವಾಸ ಮಾಡಿ ಈ ಚತುರ್ಥಿಯನ್ನು ಆಚರಣೆ ಮಾಡೋಕ್ಕಾಗಲ್ವೋ ಅಂಥವರು ಈ ಅಂಗಾರಕ ಚತುರ್ಥಿಯನ್ನು ಪೂಜೆ ಮಾಡೋದ್ರಿಂದ 21 ಚತುರ್ಥಿ ಪೂಜಾ ಫಲವನ್ನು ಕೂಡ ಪಡಿಬಹುದು ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ಶಕ್ತಿಶಾಲಿಯಾಗಿರುವಂತಹ ಅಂಗಾರಕ ಚತುರ್ಥಿ ಅಂತ ಹೇಳ್ತೀವಿ ಇದನ್ನು. ಹಾಗಿದ್ರೆ ಪೂಜೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ತೊಟ್ಟು 21 ಗರಿಕೆಗಳನ್ನು ದೇವರಿಗೆ ಅರ್ಪಿಸಿ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಇಟ್ಟು ಬೆಲ್ಲದ ಆರತಿಯನ್ನು ಮಾಡಿ ದಿನಪೂರ್ತಿ ಉಪವಾಸ ಇದ್ದು ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಎಂದು 108 ಬಾರಿ ಜಪಿಸಿ ಇನ್ನು ಸಂಜೆ ಚಂದ್ರನನ್ನ ನೋಡಿ ಪ್ರಸಾದ ಸೇವನೆಯನ್ನ ಮಾಡೋದ್ರಿಂದ ಸಕಲ ಸೌಲಭ್ಯ ಐಶ್ವರ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ತುಂಬಾನೇ ಒಳ್ಳೆಯದು. ಅದಲ್ಲದೆ ಸೈಟ್ ತಗೊಳ್ಳೋ ಅಂಥವರಿಗೆ, ಅದಲ್ಲದೆ ಜಮೀನು ತಗೊಳ್ಳೋ ಅಂಥವ್ರಿಗೆ, ಮನೆ ಮಾಡಬೇಕು ಅಂತ ಅನ್ಕೊಂಡವರು, ಮಕ್ಕಳ ವಿದ್ಯಾಭ್ಯಾಸ, ಆರ್ಥಿಕ ಸಮಸ್ಯೆ, ಮದುವೆ ವಿಘ್ನಗಳು, ಇಂಥವೆಲ್ಲ ಸಮಸ್ಯೆಗಳು ನಿಮಗಿದ್ರೆ ಏನಪ್ಪ ಮಾಡಬೇಕು ಇವತ್ತಿನ ದಿನ ದೇವರಿಗೆ ಅಂತ ಅಂದರೆ, ದೇವರಿಗೆ ಕಡಲೆಕಾಳಿನ ಹಾರ ಮತ್ತು ಬಿಳಿ ಎಕ್ಕದ ಹೂವು, ಆ ಹೂವಿನ ಹಾರವನ್ನು ಮಾಡಿ, ಹಾಗೆಯೇ ಬೆಲ್ಲದ ಆರತಿಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಆದಷ್ಟು ಬೇಗ ನೀವು ಕಂಡಂತಹ ಕನಸುಗಳು, ನೀವು ಅನ್ಕೊಂಡಂತಹ ಸಂಕಲ್ಪದಲ್ಲಿ ನೀವು ಏನಂತ ಅನ್ಕೋತಿರೋ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಇದರಿಂದ ಈ ಒಂದು ಸಂಕಲ್ಪದಿಂದ ಬೆಲ್ಲದ ಆರತಿಯನ್ನು ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಅಥವಾ ಮದುವೆ ವಿಘ್ನದ ಬಗ್ಗೆ ಆಗಲಿ, ಅಥವಾ ನಿಮ್ಮ ಸೈಟ್ ತಗೋಬೇಕು, ಹಣಕಾಸಲ್ಲಿ ತುಂಬ ತೊಂದರೆ ಇದೆ, ಮನೆ ಮಾಡ್ಕೋಬೇಕು ಅನ್ನೋರಿಗೆ ತುಂಬಾ ಸಹಾಯವಾಗುತ್ತೆ. ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಚತುರ್ಥಿಯನ್ನು ಮಾಡಿ ಅಂತ ಹೇಳ್ತೀನಿ. ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾ ಅಂತ ನೀವು ಪಕ್ಕದಲ್ಲಿ ದೇವಸ್ಥಾನ ಇದೆ ಅನ್ನೋದಾದರೆ ಆರಾಮಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೋದು. ಇಲ್ಲ ದೇವಸ್ಥಾನ ತುಂಬ ದೂರ ಇದೆ ಅಂದರೆ ಮನೆಯಲ್ಲೇ ದೇವರ ಫೋಟೋ ಇರುತ್ತೆ. ಅಕಸ್ಮಾತ್ ದೇವರ ಫೋಟೋ ಇಲ್ಲ ಅಂದ್ರೂ ಸಗಣಿ ಅಂತೂ ಮನೇಲಿ ಎಲ್ಲರ ಮನೆಯಲ್ಲೂ ದನದ ತೊಪ್ಪೆ ಇದ್ದೇ ಇರುತ್ತೆ. ಸಗಣಿಯಲ್ಲೂ ಗಣೇಶ ಇರುತ್ತಾನೆ. ಅದರಲ್ಲೇ ಗರಿಕೆಯನ್ನು ಇಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಮೋದಕ ಮಾಡೋದಾದರೆ ಮೋದಕ ಮಾಡಿ, ಆಗಲಿಲ್ಲ ಅಂದರೆ ಕಡಲೆಕಾಳಿನ ಹಾರವನ್ನು ಮಾಡಿ ಗಣೇಶನಿಗೆ ತುಂಬ ಪ್ರಿಯವಾದದ್ದು ಅಂದರೆ ಗರಿಕೆ. 21 ಗರಿಕೆಯನ್ನು ಇಟ್ಟು ನಿಮ್ಮ ಕೈಲಾದಷ್ಟು ನಿಮಗೆ ಹೇಗೆ ಮನಸ್ಸಿಗೆ ತೃಪ್ತಿಯಾಗುತ್ತೋ ಅದರಂತೆಯೇ ನೀವು ದೇವರ ಹತ್ರ ಕೇಳ್ಕೊಳ್ಳಿ, ಅಷ್ಟೇ. ಸಂಕಲ್ಪ ಮಾಡ್ಕೊಳ್ಳಿ. ಎಲ್ಲ ವಿಘ್ನಗಳು, ಎಲ್ಲ ರೀತಿಯ ದೃಷ್ಟಿಯಾಗಲಿ, ವಿಘ್ನಗಳಾಗಲಿ, ಅಥವಾ ಆರ್ಥಿಕ ಸಮಸ್ಯೆಗಳಾಗಲಿ, ಅಥವಾ ಹೊಸ ಮನೆ ಕೊಂಡ್ಕೊಳ್ಳೋದಾಗಲಿ, ಜಮೀನು ತಗೊಳ್ಳೋದಾಗಲಿ, ಪ್ರತಿಯೊಂದು ಆರ್ಥಿಕ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯಾದ ನಿಮ್ಮಲ್ಲಿ ಕೊರತೆಗಳಿದ್ದರೆ ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ನಾಳೆ ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಬೆಳಗ್ಗೆ ಬೇಗನೆ ಎದ್ದು ಈ ಪೂಜೆಯನ್ನು ಮಾಡೋದ್ರಿಂದ ನೀವು ಕೇಳಿದ್ದೆಲ್ಲ ಪ್ರಾಪ್ತಿಯಾಗುತ್ತೆ. ನಾನು ಕೂಡ ಈ ಅಂಗಾರಕ ಚತುರ್ಥಿಯನ್ನು ಮಾಡ್ತಾ ಇದ್ದೀನಿ, ನೀವು ಕೂಡ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.